Good morning, everybody. I'm Hemavati, working as a lecturer in GPTK App 8. Today, I'm going to present a topic on surface treatment for materials from the course Mechanical Materials for Engineering. So, in this session, let us discuss about the electrochemical series, characteristics of electrochemical series, galvanic series, characteristics of galvanic series, difference between electrochemical and galvanic series. Electrochemical series. So, electrochemical electrochemical series, when the electrodes and the metal electrodes, which we have discussed in the previous session, it can be a metal or a non-metal, in contact with their ions are arranged on the basis of values of their standard reduction potential or standard oxidation potentials. So the resulting series is called electrochemical or electromotive or activity series of the elements. So by measuring the potentials of various electrodes versus standard hydrogen electrode, ಅಂದರೆ SHE, a series of standard electrode potentials has been established. ಸೊ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅನ್ನೋದು ನಮಗೆ ತುಂಬ ಹೊಸದಾದ ಪದ. ಆದರೆ ಇದನ್ನು ತುಂಬ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಈ ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ನಾವು ಹೇಳಿದ್ದೀವಿ. ಮತ್ತು ಆ ಯಾವುದೇ ಒಂದು ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಎಲೆಕ್ಟ್ರೋಲೈಟ್ ಇರಬೇಕು ಅನ್ನುವಂಥದ್ದನ್ನ ನಾವು ಹೇಳ್ತೀವಿ. ಸೊ ಆ ಎಲೆಕ್ಟ್ರೋಡು ಇಟ್ ಕ್ಯಾನ್ ಬಿ ಎ ಮೆಟಲ್ ಆಗಿರ್ಬೋದು ಅಥವಾ ನಾನ್ ಮೆಟಲ್ ಆಗಿರ್ಬೋದು. ಸೊ ಈ ಮೆಟಲನ್ನು ಯಾವ ರೀತಿ ನಾವು ಅರೇಂಜ್ ಮಾಡ್ತೀವಿ, ಈಗ ನಾವು ಅರೇಂಜ್ ಮಾಡಬೇಕು ಅಂತ ಅಂದರೆ ಏನು ಮಾಡ್ತೀವಿ, ಒಂದು ಸ್ಟ್ಯಾಂಡರ್ಡ್ ಅನ್ನುವಂಥದ್ದನ್ನ ಇಟ್ಕೋತೀವಿ. ಆ ಸ್ಟ್ಯಾಂಡರ್ಡಿನಕ್ಕಿನ್ನ ಮೇಲೆ ಇರುವಂಥದ್ದನ್ನ, ಕೆಳಗೆ ಇರುವಂಥದ್ದನ್ನ ಎಲ್ಲನೂ ಏನು ಮಾಡ್ತೀವಿ, ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಅರೇಂಜ್ ಮಾಡ್ತೀವಿ, ಸಾರ್ಟ್ ಔಟ್ ಮಾಡ್ತೀವಿ. ಆ ಅರೇಂಜ್ಮೆಂಟ್ ಆಫ್ ದ ಎಲೆಕ್ಟ್ರೋಡ್ಸ್ ಅದನ್ನು ನಾವು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತೀವಿ. ಸೊ ವೆನ್ ದ ಎಲೆಕ್ಟ್ರೋಡ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದೇಯರ್ ಅಯಾನ್ಸ್ ಆರ್ ಅರೇಂಜ್ಡ್ on the basis of the values of standard reduction potential ಅಥವಾ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, ರಿಡಕ್ಷನ್ ಪೊಟೆನ್ಷಿಯಲ್ಸು ಅಥವಾ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಧಾರದ ಮೇಲೆ ನಾವೇನು ಅರೇಂಜ್ಮೆಂಟ್ ಮಾಡ್ತೀವಿ ಅದನ್ನು ನಾವು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತೀವಿ. ಅದಕ್ಕೆ ಆಕ್ಟಿವಿಟಿ ಸೀರೀಸ್ ಅಥವಾ ಎಲೆಕ್ಟ್ರೋಮೋಟಿವ್ ಎಲಿಮೆಂಟ್ಸ್, ಎಲೆಕ್ಟ್ರೋಮೋಟಿವ್ ಸೀರೀಸ್ ಆಫ್ ದ ಎಲಿಮೆಂಟ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಹಾಗಿದ್ರೆ ಈಗ ನಾನು ಸ್ಟ್ಯಾಂಡರ್ಡ್ ಅಂತ ಏನು ಹೇಳ್ತಿದ್ದೀನಿ ಅದರಲ್ಲಿ ನಾನು ಹೈಡ್ರೋಜನ್ ಎಲೆಕ್ಟ್ರೋಡ್ನ ನಾನು ಸ್ಟ್ಯಾಂಡರ್ಡ್ ಆಗಿ ತಗೋತಾ ಇದ್ದೀನಿ. ಸೊ ಈಗ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅನ್ನುವಂಥದ್ದು ಈ ರೀತಿ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲಿಮೆಂಟ್ ನೇಮ್ ಇದೆ. Li ಅಂದರೆ ಲಿಥಿಯಮು. ಲಿಥಿಯಮ್ಗೆ ಇದು ಎಲೆಕ್ಟ್ರೋಡ್ ರಿಯಾಕ್ಷನ್ ಹೇಗಾಗುತ್ತೆ, ಅದು ಎಲೆಕ್ಟ್ರೋಲೈಟ್ ಒಳಗೆ ಇಟ್ಟಾಗ ಹೇಗಾಗುತ್ತೆ ಅಂತ. ಇಲ್ಲಿ ಲಿಥಿಯಮ್ಮು ಅದ್ರದ್ದು ಎಲೆಕ್ಟ್ರಾನ್ ಜೊತೆ ಕಂಬೈನ್ ಆದಾಗ, ಲಿಥಿಯಂ ಅಯೋನು ಎಲೆಕ್ಟ್ರಾನ್ ಕಂಬೈನ್ ಆದಾಗ ಲಿಥಿಯಂ ಆಗುತ್ತೆ. ಅದಕ್ಕೆ ಅದರ ಒಂದು ಎಲೆಕ್ಟ್ರೋಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಇರುತ್ತೆ. ಅದನ್ನು ನಾವು -3.05 ಅಂತ ಇದೆ. ಇದು ಬೈ ಎಕ್ಸ್ಪೆರಿಮೆಂಟ್ಸ್ ಏನು ಮಾಡಿರ್ತಾರೆ, ಇದನ್ನು ಫೈಂಡ್ ಔಟ್ ಮಾಡಿ ಇದ್ರದ್ದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಈ ರೀತಿ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಈಗ ನೀವು ನೋಡ್ಬೋದು -305 ಅಂತ ಅನ್ನೋದು ಏನಿದೆ, ದಿಸ್ ಇಸ್ ದ ಲೀಸ್ಟ್. ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ, ಲೀಸ್ಟ್ ಇನ್ ದ ಹೈಯೆಸ್ಟ್ ಇದರಲ್ಲಿ ಇದೆ. ಸೊ ಇಟ್ ಹ್ಯಾಸ್ ಅ ವೆರಿ ಲೀಸ್ಟ್ ಏನಿದು ಎಲೆಕ್ಟ್ರೋಡ್ ರಿಡಕ್ಷನ್ ಪೊಟೆನ್ಷಿಯಲ್ ಇದೆ. ಸೊ ಕೆ ಅಂತ ಏನಿದೆ ಇದು ಪೊಟ್ಯಾಷಿಯಮ್, ಇದ್ರದ್ದು ಪೊಟ್ಯಾಷಿಯಮ್ದು ಈ ರೀತಿ ಬರುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಹೈಡ್ರೋಜನ್ಗೆ ಯೆಲ್ಲೋ ಕಲರ್ನ ಹೈಲೈಟ್ ಮಾಡಿದ್ದೀನಿ. ಅದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಏನು 0 ಅಂತ ನಾನು ಸ್ಪೆಸಿಫೈ ಮಾಡ್ತೀನಿ. 0 ಇಂದ ಕೆಳಗೆ ಇರುವಂಥದ್ದನ್ನೆಲ್ಲ, ಅಂದರೆ 0ಕ್ಕಿಂತ ಕಮ್ಮಿ ಇರುವಂಥದ್ದನ್ನೆಲ್ಲ, ಮೈನಸ್ ಅಂದ್ರೇನು 0ಗಿನ್ನ ಕಮ್ಮಿ ಇರುವಂಥದ್ದು ಅದನ್ನೆಲ್ಲ ನಾನು ಮೇಲ್ಗಡೆ ಮೆನ್ಷನ್ ಮಾಡಿದ್ದೀನಿ. 0ಕ್ಕಿಂತ ಜಾಸ್ತಿ ಇರುವಂಥದ್ದು
H2ಕಿನ್ನ ಕೆಳಗೆ ಸ್ಪೆಸಿಫೈ ಮಾಡಿದ್ದೀನಿ. ಸೊ ಇದರಲ್ಲಿ ನೀವು ನೋಡ್ಬೋದು, ಅಂದರೆ ಇದಕ್ಕೆ ಇಲ್ಲಿ ಹೈಡ್ರೋಜನ್ಗಿನ್ನ ಕೆಳಗೆ ಇರುವಂಥ ಎಲಿಮೆಂಟ್ಸ್ಗೆ ಏನಿರುತ್ತೆ ಅಂದರೆ, ದೇ ಹ್ಯಾವ್ ಎ ಗ್ರೇಟರ್ ಟೆಂಡೆನ್ಸಿ ಟು ಗೇನ್ ದ ಎಲೆಕ್ಟ್ರಾನ್ಸ್. ಹೈಡ್ರೋಜನ್ಗಿನ್ನ ಕೆಳಗಿರುವಂಥದ್ದು ಅವು ಏನೇ ಆದ್ರೂ ಗೇನ್ ಮಾಡ್ಕೊಳ್ಳೋದಕ್ಕೆ ಟೆಂಡೆನ್ಸಿ ಹೆಚ್ಚಿಗೆ ಇರುತ್ತೆ. ಈ ಮೇಲ್ಗಡೆ ಇರುವಂಥದ್ದು ಏನು ಅಂದರೆ, ಇಟ್ ಹ್ಯಾಸ್ ಎ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ಸ್. ಇದು ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುತ್ತೆ, ಇದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೆ. ಸೊ ಇದು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಆ ರೀತಿ ಇರುತ್ತೆ. ಅದರಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ನ ತಿಳ್ಕೊಳ್ಳೋಣ, ಹೇಗೆ ಇರಬೇಕು ಒಂದು ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂತ. ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ಸ್ ದ್ಯಾನ್ hydrogen placed above hydrogen in the series and have negative values of standard reduction potential. So stronger reducing agent ಆಗಿದ್ದಾಗ, stronger reducing agent ಆಗಿದ್ದಲ್ಲಿ ಏನಾಗುತ್ತೆ, ಯಾವುದಕ್ಕಿನ್ನ ಸ್ಟ್ರಾಂಗರ್ ರಿಡ್ಯೂಸಿಂಗ್ ಏಜೆಂಟು, ಹೈಡ್ರೋಜನ್ಕಿನ್ನ ಸ್ಟ್ರಾಂಗರ್ ರಿಡ್ಯೂಸಿಂಗ್ ಏಜೆಂಟ್ ಏನಿರುತ್ತೆ ಅದನ್ನು ಎಬೋ ಹೈಡ್ರೋಜನ್ ನಾವು ಪ್ಲೇಸ್ ಮಾಡಿರ್ತೀವಿ ಇನ್ ದ ಸೀರೀಸ್ ಆ್ಯಂಡ್ ಹ್ಯಾವ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ದ standard reduction potentials. So all those substances which have positive values ಯಾವುದಿದೆ, ಹೈಡ್ರೋಜನ್ಕಿನ್ನ ಕೆಳಗಿರುವಂಥದ್ದು, ಕಾಪರು, ಪ್ಲಾಟಿನಮ್ಮು, ಗೋಲ್ಡು ಇದೆಲ್ಲ. ಸೊ ವ್ಯಾಲ್ಯೂಸ್ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್ ಆರ್ placed below the hydrogen in the series are weaker reducing agent. So the weaker reducing agent than the hydrogen. ಅಂದರೆ ಹೈಡ್ರೋಜನ್ಕಿನ್ನ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ ಆಗಿದ್ರೆ ಹೈಡ್ರೋಜನ್ಕಿನ್ನ ಮೇಲಿರುತ್ತೆ, ವೀಕರ್ ರೆಡ್ಯೂಸಿಂಗ್ ಏಜೆಂಟ್ ಆಗಿದ್ರೆ ಹೈಡ್ರೋಜನ್ಕಿನ್ನ ಕೆಳಗಿರುತ್ತೆ. ದ ಸಬ್ಸ್ಟೆನ್ಸಸ್ which are stronger oxidizing agent than H plus ions are placed below hydrogen in the series. Those substance which are ಸ್ಟ್ರಾಂಗರ್ ಆಕ್ಸಿಡೇಷನ್ ಏಜೆಂಟು ಹೆಚ್ಚಿಗೆ ಇದ್ದಾಗ H ಪ್ಲಸ್ ಅಯಾನ್ಸ್ಗಿನ್ನ ಅದು ಹೈಡ್ರೋಜನ್ಕಿನ್ನ ಕೆಳಗಡೆ ಇರುತ್ತೆ. ಸೊ ದ ಮೆಟಲ್ಸ್ ಆನ್ ದ ಟಾಪ್ ಅಂದರೆ ಮೇಲ್ಗಡೆ ಯಾವುದು ನೆಗೆಟಿವ್ ಹೈ ವ್ಯಾಲ್ಯೂಸ್ ಇದ್ದಾವೆ, ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ಸ್. ಸೊ ಮೇಲ್ಗಡೆ ಇರುವಂಥ ಎಲೆಕ್ಟ್ರಾನ್ಸು they have a tendency to lose the electrons. These have active metal, ಅಂದರೆ ಇದು ಆಕ್ಟಿವ್ ಆಗಿ ಇರುವಂಥದ್ದು. The non-metals on the bottom having high values of the standard reduction potential. ಕೆಳಗಡೆ ಇರುವಂಥದ್ದು ನಾನ್ ಮೆಟಲ್ ಏನಿದಾವಲ್ಲ, they have a tendency to accept the electrons. These are active non-metals. So these are all non-metals which come below the hydrogen. So ನೆಕ್ಸ್ಟ್ ಗ್ಯಾಲ್ವೆನಿಕ್ ಸೀರೀಸ್ ಅನ್ನುವಂಥದ್ದೇನು ಅಂದರೆ, ಈಗ ನಾವು ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಧಾರದ ಮೇಲೆ ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಇಟ್ಕೊಂಡು ಅದಕ್ಕಿಂತ ಇದು ಹೈಯೆಸ್ಟ್ ಇದಿರೋದನ್ನೆಲ್ಲ ಮೇಲ್ಗಡೆ ಕೆಳಗಡೆ ಈ ರೀತಿ ಅರೇಂಜ್ ಮಾಡಿಕೊಂಡು ಬಂದ್ವಿ. ಸೊ ಆದರೆ ಇಲ್ಲಿ ಗ್ಯಾಲ್ವೆನಿಕ್ ಸೀರೀಸಲ್ಲಿ ಏನು ಅಂದರೆ, ದ ಗ್ಯಾಲ್ವೆನಿಕ್ ಸೀರೀಸ್ ಡೆಟರ್ಮೈನ್ ದ ನೊಬಿಲಿಟಿ ಅಂದರೆ ಏನಂದರೆ ಪ್ಯಾಸಿವ್ ಆರ್ ಡಸ್ ನಾಟ್ ರಿಯಾಕ್ಟ್. ಪ್ಯಾಸಿವ್ ಅಂತಂದ್ರೇನು, ಅದು ರಿಯಾಕ್ಟ್ ಮಾಡದೇ ಇರುವಂಥದ್ದು ಆಫ್ ದ ಮೆಟಲ್ಸ್ ಆ್ಯಂಡ್ ಸೆಮಿ ಮೆಟಲ್ಸ್. ವೆನ್ ಟೂ ಮೆಟಲ್ಸ್ ಆರ್ ಸಬ್ಮರ್ಜ್ಡ್ ಇನ್ ಆ್ಯನ್ ಎಲೆಕ್ಟ್ರೋಲೈಟ್, ಎರಡು ಮೆಟಲ್ಲು ವೆನ್ ಇಟ್ ಈಸ್ ಸಬ್ಮರ್ಜ್ಡ್ ಇನ್ ಆ್ಯನ್ ಎಲೆಕ್ಟ್ರೋಲೈಟ್, ಎರಡು ಮೆಟಲ್ಲು ಸಬ್ಮರ್ಜ್ ಮಾಡಿದಾಗ ವೈಲ್ ಆಲ್ಸೋ ಎಲೆಕ್ಟ್ರಿಕಲಿ ಕನೆಕ್ಟೆಡ್, ಸಬ್ಮರ್ಜ್ ಮಾಡಿ ಅದನ್ನು ಎಲೆಕ್ಟ್ರಿಕಲಿ ನಾವು ಅದನ್ನು ಹೊರಗಡೆಯಿಂದ ನಾವು ಎಕ್ಸ್ಟರ್ನಲ್ ಕಂಡಕ್ಟರಲ್ಲಿ ಕನೆಕ್ಟ್ ಮಾಡಿದಾಗ ಯಾವುದು ಲೆಸ್ ನೋಬಲ್ ಇರುತ್ತೋ ಅದು ಗ್ಯಾಲ್ವೆನಿಕ್ ಕರೋಷನ್ನ ಫೇಸ್ ಮಾಡುತ್ತೆ. ಅಂದರೆ ಯಾವುದು ರಿಯಾಕ್ಟ್ ಮಾಡೋದಿಲ್ವೋ ಅದು ಗ್ಯಾಲ್ವೆನಿಕ್ ಕರೋಷನ್ಗೆ ಸಬ್ಜೆಕ್ಟ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಹಾಗಿದ್ರೆ ಈ ಕರೋಷನ್ನು ಯಾವುದ್ರ ಮೇಲೆ ಹೆಚ್ಚಿಗೆ ಇದಿರುತ್ತೆ ಅಂದರೆ, ಯಾವ ಎಲೆಕ್ಟ್ರೋಲೈಟ್ನ ನಾನು ಬಳಸ್ತೀನಿ, ಡಿಫ್ರೆನ್ಸ್ ಇನ್ ದ ನೊಬಿಲಿಟಿ, ಎರಡು ಮೆಟಲ್ಸ್ ಮಧ್ಯ ಆ ನೊಬಿಲಿಟಿ ಅನ್ನುವಂಥದ್ದು ಯಾವುದು
ಆ ಗ್ಯಾಪ್ ಏನಿದೆ, ಹೆಚ್ಚು ಪ್ಯಾಸಿವ್ ಹೆಚ್ಚು ಆ್ಯಕ್ಟಿವ್, ಆ ನೊಬಿಲಿಟಿ ಮೇಲೆ ಇದಾಗುತ್ತೆ. ಮತ್ತು ರಿಲೇಟಿವ್ ಏರಿಯಾಸ್, ಅದು ಎಷ್ಟು ಕಾಂಟ್ಯಾಕ್ಟ್ ಏರಿಯಾ ಬರುತ್ತೆ ಎಲೆಕ್ಟ್ರೋಲೈಟ್ ಒಳಗಡೆ, ಅದು ಬರೀ ಒಂದು 25% ಸಬ್ಮರ್ಜ್ ಆಗಿರುತ್ತಾ ಅಥವಾ 50% ಅಥವಾ 75% ಸಬ್ಮರ್ಜ್ ಆಗಿರುತ್ತಾ ಅನ್ನುವಂಥದ್ದು. ದ ರಿಲೇಟಿವ್ ಏರಿಯಾಸ್ ಆಫ್ ದ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಎಕ್ಸ್ಪೋಸ್ ಟು ದ ಎಲೆಕ್ಟ್ರೋಲೈಟ್. So galvanic series ಗೆ ಬಂದ್ರೆ, the difference can be measured as the difference in voltage potential. The less noble metal is the one with the lower electrode potential and the nobler one ಅಂದ್ರೆ less noble ಅಂದ್ರೆ less ಪ್ಯಾಸಿವ್ ಆಗಿದೆ ಅಂದರೆ ಸ್ವಲ್ಪ ಆಕ್ಟಿವ್ ಆಗಿದೆ ಅಂತ ತಾನೇ ಅದರ್ಥ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ದ್ಯಾನ್ ದ ನೋಬ್ಲರ್ ಒನ್ ಆ್ಯಂಡ್ ವಿಲ್ ಫಂಕ್ಷನ್ ಆಸ್ ಅನ್ ಆ್ಯನೋಡ್. ಸೊ ಅದು ಆ್ಯನೋಡ್ ಆಗಿ ಫಂಕ್ಷನ್ ಮಾಡುತ್ತೆ. Within the electrolyte devices functioning as described above, the galvanic cell ಅಲ್ಲಿ ನಾವು ಹೇಗೆ ಡಿಸ್ಕ್ರೈಬ್ ಮಾಡಿದ್ದೀವಿ, ವಾಟ್ ಈಸ್ ದ ಫಂಕ್ಷನ್ ಆಫ್ ಆನ್ ಆ್ಯನೋಡ್ ಅನ್ನುವಂಥದ್ದು. ಸೊ ಗ್ಯಾಲ್ವನಿಕ್ ರಿಯಾಕ್ಷನ್ ಈಸ್ ದ ಪ್ರಿನ್ಸಿಪಲ್ ಅಪಾನ್ ವಿಚ್ ಬ್ಯಾಟರೀಸ್ ಆರ್ ಯೂಸ್ಡ್. ಸೊ ಇದೇ ಗ್ಯಾಲ್ವನಿಕ್ ರಿಯಾಕ್ಷನ್ ಮೇಲೆ ಈ ಬ್ಯಾಟರೀಸ್ ವರ್ಕ್ ಮಾಡೋದು, ವರ್ಕಿಂಗ್ ಪ್ರಿನ್ಸಿಪಲ್ ಡಿಪೆಂಡ್ ಆಗಿರೋದು. ಸೊ ದ ಡಿಫ್ರೆನ್ಸ್ ಕ್ಯಾನ್ ಬಿ ಮೆಷರ್ಡ್ ಆಸ್ ಎ ಡಿಫ್ರೆನ್ಸ್ ಇನ್ ವೋಲ್ಟೇಜ್ ಪೊಟೆನ್ಷಿಯಲ್. ಸೊ ಆ ಡಿಫ್ರೆನ್ಸನ್ನ ನಾವು ಹೇಗೆ ಮೆಷರ್ ಮಾಡ್ತೀವಿ ಅಂದರೆ, ವೋಲ್ಟೇಜ್ ಪೊಟೆನ್ಷಿಯಲ್ ಏನು ಡಿಫ್ರೆನ್ಸ್ ಇದೆಯೋ ಅದರಲ್ಲಿ ಲೆಸ್ ನೋಬಲ್ ಮೆಟಲ್ ಇಸ್ ದ ಒನ್ ವಿತ್ ಲೋಯರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನು ಕಮ್ಮಿ ಇದೆಯೋ ವೆನ್ ಕಂಪೇರ್ಡ್ ಟು ದ ಅದರ್ ನೋಬ್ಲರ್ ಒನ್, ಯಾವುದಕ್ಕೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕಮ್ಮಿ ಇದೆಯೋ ಅದನ್ನು ನಾವು ಆ್ಯನೋಡ್ ಆಗಿ ಬಳಸ್ತೀವಿ. ಮತ್ತು ಯಾವುದು ಇನ್ ದ ಎಲೆಕ್ಟ್ರೋಲೈಟ್ ಡಿವೈಸಲ್ಲಿ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ. ಸೊ ಎಲೆಕ್ಟ್ರೋಲೈಟ್ ಡಿವೈಸಲ್ಲಿ ಆ್ಯನೋಡಲ್ಲಿ ಏನಾಯಿತು, ನಾವು ಜಿಂಕನ್ನು ಯೂಸ್ ಮಾಡಿದಾಗ ಗ್ಯಾಲ್ವಾನಿಕ್ ಸೆಲ್ಲಲ್ಲಿ ಇಟ್ ಹ್ಯಾಸ್ ಎ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ and it has been subjected to corrosion. Corrosion ಅಂದ್ರೆ it is nothing but the metal depreciate ಆಗುವಂಥದ್ದು. ಸೊ ಇದರಲ್ಲಿ ಎಕ್ಸಾಂಪಲ್ ಅಲ್ಲಿ ನಾವು ಹೇಳಿದ್ವಿ, zinc has a greater tendency to lose electron when compared to the copper ಅನ್ನುವಂಥದ್ದು. ಸೊ ಅದನ್ನೇ ನಾವು ಇಲ್ಲಿ ಸ್ಪೆಸಿಫೈ ಮಾಡಿರೋದು. ಸೊ ನೆಕ್ಸ್ಟ್ ಈಗ ನೋಡಿ, ಕರೋಷನ್ ಸಸೆಪ್ಟಬಿಲಿಟಿ ಆಫ್ ಮೆಟಲ್ಸ್. ಈಗ ನೋಡಿ, ಮೋಸ್ಟ್ ಸಸೆಪ್ಟಬಲ್ ಟು ಕರೋಷನ್ ಅಟ್ಯಾಕ್ಸ್, ಲೆಸ್ ನೋಬಲ್ ಅಂದರೆ ಇವೆಲ್ಲ ತುಂಬಾ ಆಕ್ಟಿವ್ ಆಗಿರುತ್ತೆ, ಅಂದರೆ ದೇ ಹ್ಯಾವ್ ಎ ಗ್ರೇಟರ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಈಗ ನೀವು ನೋಡ್ಬೋದು ಮೆಗ್ನೀಷಿಯಮ್ ಆ್ಯಂಡ್ ಅಲಾಯ್, ಜಿಂಕು ಆ್ಯಂಡ್ ಅಲಾಯ್ಸು, ಅಲ್ಯೂಮಿನಿಯಂ ಆ್ಯಂಡ್ ಅಲಾಯ್, ಕ್ಯಾಡ್ಮಿಯಮ್. ಏನಕ್ಕೆ ಈ ಸೀರೀಸು ಇದು ಮಾಡೋದು ಅಂದರೆ, ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಏನಿದೆ, ಟಿನ್ ಹತ್ರ ಒಂದು ಲೈನ್ ಹಾಕಿದ್ದಾನೆ ನೋಡಿ, ಟಿನ್ನಿಂದ ಕೆಳಗೆಲ್ಲ ಒಂದು ಬರುತ್ತೆ. ಸೊ ಇದೆಲ್ಲ ಏನು ಅಂದರೆ, ಇದು ಲೀಸ್ಟ್ ಸಸೆಪ್ಟಬಲ್ ಟು ಕರೋಷನ್ ಅಟ್ಯಾಕ್ಸ್. ಈ ಟಿನ್ನಿಂದ ಕೆಳಗಡೆ ಬರುವಂಥದ್ದು ಏನಿದೆ, ಇದಕ್ಕೆ ಹೆಚ್ಚಿಗೆ ಕರೋಷನ್ ಆಗಲ್ಲ. ಇದು ನಮ್ಮ ಡೈಲಿ ಇದರಲ್ಲಿ ನಾವು ನೋಡ್ತೀವಿ, ಬ್ರಾಸಸ್ ಆಗ್ಬೋದು, ಅಲ್ಯೂಮಿನಿಯಂ, ಬ್ರಾನ್ಸಸ್ ಆಗ್ಬೋದು, ಕಾಪರು, ಮಾನಲ್ ಮೆಟಲು, ಟೈಟಾನಿಯಮ್, ಸ್ಟೇನ್ಲೆಸ್ ಸ್ಟೀಲ್, ಇದು ಯಾವುದು ಕೂಡ ಏನಾಗಲ್ಲ, ಕರೋಷನ್ ಆಗೋದಿಲ್ಲ. ಆದರೆ ಇದ್ರ ಮೇಲ್ಗಡೆ ಏನಿದೆ, ಇದು ಮಾತ್ರ ಕರೋಷನ್ ಆಗುತ್ತೆ. ಆಯಿತಾ, ಇದು ಮಾತ್ರ ಕರೋಷನ್ ಆಗುವಂಥದ್ದು. ಸೊ ಈ ಚಾರ್ಟನ್ನು ನಾವು ಯಾಕೆ ಬಳಸ್ತೀವಿ ಅಂದರೆ, ಯಾವುದನ್ನ ಆ್ಯನೋಡ್ ಮಾಡಬೇಕು, ಯಾವುದನ್ನು ಕ್ಯಾಥೋಡ್ ಮಾಡಬೇಕು ಅಂತ. ಸುಮ್ಮನೆ ಬೈ ಎ ವೇಗ್ ಇದರಲ್ಲಿ ನಾನು ಸಿಲ್ವರ್ನ ಇದು ಮಾಡಿಕೊಂಡು, ಪ್ಲಾಟಿನಮ್ನ ಯೂಸ್ ಮಾಡಿಕೊಂಡು ನಾನು ಎಲೆಕ್ಟ್ರೋಲಿಟಿಕ್ ಒಂದು ಸೆಲ್ಲನ್ನು ಅಥವಾ ಒಂದು ಗ್ಯಾಲ್ವಾನಿಕ್ ಸೆಲ್ಲನ್ನು ಜನ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ನೋಡ್ಕೋಬೇಕು ಯಾವುದು ಕರೋಷನ್ ಆಗುತ್ತೆ. ಸೊ ಜಿಂಕ್ ಯೂಸ್ ಮಾಡ್ತೀನಿ ಅಂದರೆ ಈ ಕಡೆ ಕೆಳಗಡೆ ಬಂದು ನಾನಿಲ್ಲಿ ಗೋಲ್ಡ, ಸಿಲ್ವರ ಅಥವಾ ಮಾನಲ್ ಮೆಟಲ್, ಕಾಪರ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಜಿಂಕ್ನ ನಾನು ಯೂಸ್ ಮಾಡಿದ್ದೆ ಆಸ್ ಅನ್ ಆ್ಯನೋಡ್, ವಿಚ್ ಹ್ಯಾಸ್ ಅ ಗ್ರೇಟರ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್. ಕಾಪರ್ ಇಲ್ಲಿ ಏನಿದೆ, ಇಟ್ ಈಸ್ ಲೀಸ್ ಸಸೆಪ್ಟಬಲ್ ಟು ದ ಅಟ್ಯಾಕ್. ಸೊ ಕಾಪರ್ ಈಸ್ ಯೂಸ್ಡ್ ಆಸ್ ಕ್ಯಾಥೋಡ್. ಇದೇನಾಗುತ್ತೆ, ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ದ ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಈ ರೀತಿ ಎಲೆಕ್ಟ್ರೋಡ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಗ್ಯಾಲ್ವಾನಿಕ್ ಸೀರೀಸ್ನ ನಾವು ಬಳಸ್ತೀವಿ. So characteristics of galvanic series. ಏನೇನು, galvanic series was prepared by studying the corrosion of metals. ಸೊ ಅಲ್ಲಿ ಆಲ್ರೆಡಿ ಅವನು ಹೇಳಿದಾನೆ ಯಾವುದು ಲೀಸ್ಟ್ ಸಸೆಪ್ಟಬಲ್ ಮತ್ತು ಮೋರ್ ಸಸೆಪ್ಟಬಲ್ ಅನ್ನುವಂಥದ್ದು. ಸೊ ಆಕ್ಸಿಡೇಷನ್ ಮೇನ್ ಕರೋಷನ್ ಯಾವುದರಿಂದ ಆಗುತ್ತೆ, ಸಿ ವಾಟರಿಂದ ಆಗುತ್ತೆ, ವಿತೌಟ್ ದೇರ್ ಆಕ್ಸೈಡ್ ಫಿಲಮ್ಸಿಂದ ಆಗುತ್ತೆ. ಮತ್ತು the position of the metal when present in the form of an alloy is different
from that of a pure metal. ಸೊ ಅಲಾಯ್ ಅಲ್ಲಿ ಇದ್ದಾಗ ಅದರ ಇದೇನೆ ಕ್ಯಾರೆಕ್ಟರಿಸ್ಟಿಕ್ಸೇ ಬೇರೆ ಇರುತ್ತೆ ವೆನ್ ಇಟ್ ಈಸ್ ಕಂಪೇರ್ಡ್ ಟು ದಟ್ ಆಫ್ ಅ ಪ್ಯೂರ್ ಮೆಟಲ್. ಸೊ ಅದ್ರ ಪೊಸಿಷನ್ ಕೂಡ ಚೇಂಜ್ ಆಗುತ್ತೆ. ಪೊಸಿಷನ್ ಈಗ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಕರೋಷನ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ ಅಂದರೆ ಅದು ಎಲ್ಲಿ ಕೂರೋ ಪೊಸಿಷನ್ ಕೂಡ ಚೇಂಜ್ ಆಗುತ್ತೆ. ದಿಸ್ ಸೀರೀಸ್ ಕಂಪ್ರೈಸಸ್ ಆಫ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಇರುತ್ತೆ. ಸಿನ್ಸ್ ಅಲಾಯ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಸೀರೀಸ್, ಸೊ ದೇಯರ್ ಕರೋಷನ್ ಕ್ಯಾನ್ ಬಿ ಸ್ಟಡಿಡ್ ಫ್ರಮ್ ದ ಸೀರೀಸ್. So it predicts the relative corrosion tendencies. It helps in predicting rate and extent of corrosion. ಸೊ ಯಾವುದು ಎಷ್ಟು ಕರೋಷನ್ ಆಗ್ಬೋದು, ಯಾವ ಮಟ್ಟಕ್ಕೆ ಕರೋಷನ್ ಆಗ್ಬೋದು ಅನ್ನುವಂಥದ್ದನ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಈ ಸೀರೀಸಲ್ಲಿ ಮೆಟಲ್ ಅಟ್ ದ ಟಾಪ್ ಆರ್ ಆ್ಯನೋಡಿಕ್. ಸೊ ನಾನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ. ಅಟ್ ದ ಟಾಪ್ ಏನಿದೆ ದೇ ಆರ್ ಆ್ಯನೋಡಿಕ್, ದೇ ಆರ್ ಮೋರ್ ರಿಯಾಕ್ಟಿವ್. ಲೆಸ್ ನೋಬಲ್ ಅನ್ನೋದು ಒಂದೇ, ಮೋರ್ ರಿಯಾಕ್ಟಿವ್ ಅಂತ ಅನ್ನೋದು ಒಂದೇ. ಸಫರ್ಸ್ ಕರೋಷನ್. ಸೊ ಎಕ್ಸಾಂಪಲ್ ಏನು ಅಂದರೆ ಜಿಂಕ್ನ ನಾನು ಆ್ಯನೋಡ್ ಆಗಿ ಬಳಸಿದಾಗ ಏನಾಗುತ್ತೆ, ಅಲ್ಲಿ ಮೆಟಲ್ ಡಿಪ್ರಿಷಿಯೇಟ್ ಆಗುತ್ತೆ. ಸೊ ಡಿಪ್ರಿಷಿಯೇಟ್ ಆಗುತ್ತೆ ಅಂದರೆ ಇಟ್ ಈಸ್ ಸಫರ್ಸ್ ದ ಕರೋಷನ್. ಸೊ ಅಕಾರ್ಡಿಂಗ್ ಟು ದ ಸೀರೀಸ್ ಮೆಟಲ್ಸ್ ಅಟ್ ದ ಬಾಟಮ್ ಆರ್ ಕ್ಯಾಥೋಡ್, ಅಂದರೆ ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ಅದೇನೇ ಆದ್ರೂ ಗೇನ್ನ ಮಾಡ್ಕೊಳ್ಳುತ್ತೆ, ಪ್ರೊಟೆಕ್ಟೆಡ್ ಫ್ರಮ್ ದ ಕರೋಷನ್. ಆಮೇಲಿಂದ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ಮತ್ತು ಇಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ದ ಕರೋಷನ್. ಸೊ ಇಲ್ಲಿ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ಗೂ ಗ್ಯಾಲ್ವನಿಕ್ ಸೀರೀಸ್ಗೂ ಏನು ವ್ಯತ್ಯಾಸ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಈಸ್ ಡಿಫೈನ್ಡ್ ಆಸ್ ಅ ಸೀರೀಸ್ ಇನ್ ವಿಚ್ ಕೆಮಿಕಲ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದೇಯರ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಧಾರದ ಮೇಲೆ ನಾವು ಅದನ್ನು ಮೆಟಲ್ ಅರೇಂಜ್ಮೆಂಟ್ನ ನಾವು ಮಾಡಿದ್ದೀವಿ. ಇದರಲ್ಲಿ ಇಟ್ ಈಸ್ ಅಕಾರ್ಡಿಂಗ್ ಟು ದ ನೊಬಿಲಿಟಿ ಅಂತಂದರೆ ಆಕ್ಟಿವಿಟಿ, ಪ್ಯಾಸಿವಿಟಿ ಹೆಚ್ಚಿಗೆ ಇದ್ದಷ್ಟು ಅದು ಮೇಲಿರುತ್ತೆ, ಕಮ್ಮಿ ಆದಷ್ಟು ಅದು ಕೆಳಗಡೆ ಬರುತ್ತೆ. ಸೊ ದ ಅರೇಂಜ್ಮೆಂಟ್ ಆಫ್ ದೀಸ್ ಕೆಮಿಕಲ್ ಎಲಿಮೆಂಟ್ಸ್ ಆರ್ ಡನ್ ಆನ್ ದ ಬೇಸಿಸ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾನ್. ಇಲ್ಲಿ ಸ್ಟ್ಯಾಂಡರ್ಡ್ ಏನು ಇಟ್ಕೊಂಡಿದ್ದಾನೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಇಟ್ಕೊಂಡಿದ್ದಾನೆ. ಇಲ್ಲಿ ಏನು ಯಾವ ಬೇಸಿಸ್ ಮೇಲೆ ಅಂದರೆ ಗ್ಯಾಲ್ವನಿಕ್ ಕರೋಷನ್ ಆಫ್ ದ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಮೇಲೆ ಇದೆ. ಹೈಲಿ ಕರೋಡೆಡ್ ಮೆಟಲ್ಸ್ನ ಮೇಲೆ ಹಾಕಿದ್ದಾರೆ, ಲೀಸ್ಟ್ ಕರೋಷನ್ನ ಕೆಳಗಡೆಗೆ ಹಾಕಿದ್ದೀವಿ. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಥಿಯರಿಟಿಕಲ್ ಅಪ್ಲಿಕೇಶನ್ಸ್. ಇದೆಲ್ಲ ಏನಂದರೆ ಈಗ ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ನಾವು ರೈಟ್ ಸೈಡಲ್ಲಿ ಒಂದು ಟೇಬಲಲ್ಲಿ ಮೈನಸ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂಸು ಮೆನ್ಷನ್ ಮಾಡಿದ್ವಿ. ಅದೆಲ್ಲ ಯಾವುದು ಅಂತಂದರೆ ಥಿಯರಿಟಿಕಲ್ ಅಪ್ಲಿಕೇಶನ್ಸ್ಗೆ, ಲೈಕ್ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ಸ್ಗೆ ನಾವು ಯೂಸ್ ಮಾಡ್ಕೋತೀವಿ. ಇದು ಗ್ಯಾಲ್ವನಿಕ್ ಸೀರೀಸಲ್ಲಿ ನಾವೇನು ಅದನ್ನು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ಗೆ ನಾವು ಅದನ್ನು ಬಳಸ್ಕೋತೀವಿ. ಸೊ ನೆಕ್ಸ್ಟು MCQsನ ನಾವು ಆನ್ಸರ್ ಮಾಡೋಣ. In a half cell involving copper and nickel, which of the following chemicals could be used as an electrolyte for the copper electrode? Nickel sulfate, copper chloride, zinc nitride solution, zinc nickel chloride. So it is a copper chloride solution. So copper electrode ಅಂದರೆ ಕಾಪರ್ ಕ್ಲೋರೈಡೇ ಇರಬೇಕು, ಅದನ್ನು ಕಾಪರ್ ಎಲಿಮೆಂಟ್ ಇರೋ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಶೋಸ್ ಈಕ್ವೇಷನ್ಸ್ ರೆಪ್ರೆಸೆಂಟಿಂಗ್ ರಿಯಾಕ್ಷನ್ಸ್ ವಿಚ್ ಟೈಪ್: ಆಕ್ಸಿಡೇಷನ್, ರಿಡಕ್ಷನ್, ನ್ಯೂಟ್ರಲೈಸೇಷನ್, ಪ್ರಿಸಿಪಿಟೇಷನ್. ರಿಡಕ್ಷನ್ ರಿಯಾಕ್ಷನ್ಸ್ನ ಅದು ತೋರಿಸುತ್ತೆ. So which of the following metals is highest in the electrochemical series? Electrochemical series ಅಲ್ಲಿ highest ಯಾವ್ದು ಇರೋದು ಅಂತ ಅಂದರೆ ಬಿ ಮೆಗ್ನೀಷಿಯಮ್. ನೀವು ಚಾರ್ಟ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಫ್ ಅ ಸೆಲ್ ಈಸ್ ಸೆಟ್ ಅಪ್ ವಿತ್ ಕಾಪರ್ ಆ್ಯಂಡ್ ಒನ್ ಆಫ್ ದ ಅದರ್ ಮೆಟಲ್, ವಿಚ್ ಅದರ್ ಮೆಟಲ್ ವುಡ್ ಅಲೋ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅವೇ ಫ್ರಮ್ ದ ಕಾಪರ್? ಸೊ ಅಲ್ಯೂಮಿನಿಯಮ, ನಿಕ್ಕಲ್ಲ, ಗೋಲ್ಡ, ಕಾಪರ ಅಂತ ಅಂದರೆ ಇದು ನಿಕ್ಕಲ್. ಸೊ ನೀವು ಏನು ಮಾಡಬೇಕು ಅಂದರೆ ಆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಏನಿದೆಯಲ್ಲ ಅದನ್ನು ನೀವು ನೋಡಬೇಕು. ಅದು ನೋಡಿದಾಗ ನಿಮಗೆ ಕಾಪರ್ ಕಿನ್ನ ಕೆಳಗೆ ಯಾವ ಇದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಅ ನಿಕ್ಕಲ್ ಕಮ್ಸ್ ಬಿಲೋ ದ ಕಾಪರ್, ಸೊ ಇಟ್ ಈಸ್ ಅ ನಿಕ್ಕಲ್. ಸೊ ನೆಕ್ಸ್ಟು, in a cell, what type of charged particle flows in the wires? ಯಾವುದು ಆಟಮ, ಪ್ರೋಟಾನ್, ಅಯಾನ್ಸ್, ಎಲೆಕ್ಟ್ರಾನ್ಸ್? ಅದು ನಮಗೆಲ್ರಿಗೂ ಗೊತ್ತಿದೆ, ಎಲೆಕ್ಟ್ರಾನ್ಸ್, ವಿಚ್ ಇಸ್ ವೆರಿ ಬೇಸಿಕ್ ಕ್ವೆಶನ್. ವಿಚ್ ಎಲೆಕ್ಟ್ರೋಡ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್? ಯಾವ ಎಲೆಕ್ಟ್ರೋಡ್ನ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಮೆಜರ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ತಗೋತೀವಿ ಇನ್ ಅ ಗ್ಯಾಲ್ವನಿಕ್ ಸೀರೀಸ್? ಇಟ್ ಈಸ್ ಆಪ್ಷನ್ ಈಸ್, ಆನ್ಸರ್ ಈಸ್ ಹೈಡ್ರೋಜನ್ ಎಲೆಕ್ಟ್ರೋಡ್.
The electrochemical series predicts the relative displacement tendencies of the metals and non-metals in electrolytes containing a particular concentration of salts. True na false andre? Yes, it's true. So tendencies of the metals and non-metals in electrolytes containing the concentration of salts. ಹೌದು. Galvanic series gives real and useful information regarding electrical conductivity, thermal conductivity, corrosion behavior, oxidation power. So it's a corrosion behavior. The electrochemical series predicts the relative displacement tendencies of the metals and nonmetals in electrolytes containing a particular concentration of salt. The electrochemical series predicts the relative displacement tendencies of metals and nonmetals in electrolyte containing a particular concentration of salts. ಅದಕ್ಕೆ option A. ರಿಪೀಟ್ ಆಯ್ತಾ? ರಿಪೀಟ್ ಆಗ್ಬಿಟ್ಟಿದೆ ಇದು. So which of the following is the most noble metal? ಯಾವುದು most noble ಅಂದ್ರೆ most passive metal ಅಂದ್ರೆ platinum. Platinum is the most noble metal at the protected end of the galvanic series and does not corrode easily. Which of the following is the least noble metal? Least noble metal ಯಾವುದು ಅಂದ್ರೆ ಮೆಗ್ನೀಷಿಯಂ. ಮೆಗ್ನೀಷಿಯಂಕಿನ್ನ ಮೆಗ್ನೀಷಿಯಮ್ ಅತಿ ವೇಗವಾಗಿ ಕರೋಡ್ ಆಗುವಂಥದ್ದು. ಅದನ್ನು ನಾವು ಗ್ಯಾಲ್ವನಿಕ್ ಚಾರ್ಟಲ್ಲಿ ನಾವು ನೋಡ್ಬೋದು. ಸೊ as the distance between the two electrode increases in the galvanic series ಅಲ್ಲಿ ಮೇಲಿಂದ ಕೆಳಗೆ ತನಕ ನಾವು ಕಂಪೇರ್ ಮಾಡಬೇಕಾದ್ರೆ ಡಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡಿದಾಗ ದ ಡಿಗ್ರಿ ಆಫ್ ಕರೋಷನ್ ಏನಾಗಿರುತ್ತೆ, ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ರಿಮೈನ್ ಸೇಮಾ ಅಂದರೆ ಅದನ್ನು ಎಲೆಕ್ಟ್ರೋಡ್ ಆಗಿ ನಾವು ಕರೋಷನ್ ರೇಟನ್ನು ನಾವು ಗ್ರಾಫ್ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಡಿಸ್ಟೆನ್ಸ್ ದೂರ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ ದ ಕರೋಷನ್ ಇನ್ಕ್ರೀಸ್ ಆಗುತ್ತೆ. ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಮೆಟಲ್ಸ್ ಇನ್ಕ್ರೀಸಸ್ ಇನ್ ದ ಗ್ಯಾಲ್ವನಿಕ್ ಸೀರೀಸ್ ದ ಡಿಗ್ರಿ ಆಫ್ ಕರೋಷನ್ ಇನ್ಕ್ರೀಸಸ್. ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ corrosion in the galvanic series. Which of the following metals are protected metals? Present at the top, present at the middle, present at the bottom, both present at the top and the bottom. See the metals which are present at the bottom of the galvanic series are the protected metals, and they have a least corrosion behavior. These are the least active towards corrosion and hence also called noble for protected metals. Reactivity series of metals is called reactivity series na ಏನು ಹೇಳ್ತೀವಿ, ಪ್ರಿಫರೆನ್ಷಿಯಲ್, ಎಲೆಕ್ಟ್ರೋಕೆಮಿಕಲ್, ಎಲೆಕ್ಟ್ರೋಲೈಟಿಕ್, ಸೆಲೆಕ್ಟಿವ್, discharge series. B. According to the law of electrolysis, displacement series, it is called as a reactivity series na ನಾವು electrochemical series ಅಂತ ನಾವು ಹೇಳ್ತೀವಿ. So with this session, we have understood the electrochemical series and the galvanic series. Thank you.